ಇವತ್ತಿನ ವ್ಲಾಗಲ್ಲಿ ನಾನು ಮನೆಯನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ಮನೆಯನ್ನು ಕ್ಲೀನ್ ಮಾಡುವಾಗ ಮಗನದ್ದು ಹಳೆ ಪುಸ್ತಕ ಎಲ್ಲ ಇತ್ತು. ಹಾಗೆ ಆ ಡ್ರವರನ್ನು ಓಪನ್ ಮಾಡಿ ನೋಡುವಾಗ ಅದರಲ್ಲಿ ಯೂಸ್ ಮಾಡದೇ ಇರುವಂತಹ ತುಂಬ ಪುಸ್ತಕಗಳಿತ್ತು. ಅದನ್ನೆಲ್ಲ ಇವಾಗ ತೆಗಿತಾ ಇದ್ದೇನೆ. ಈ ಡ್ರವರನ್ನು ಲಾಸ್ಟ್ ಟೈಮ್ ನಾನು ಕ್ಲೀನ್ ಮಾಡುವಾಗ ಎಲ್ಲ ಕಸ ಅದು ಇದು ಎಲ್ಲ ತೆಗೆದು ಕ್ಲೀನಾಗಿ ಇದರೊಳಗೆ ಬುಕ್ಸ್ ಮಾತ್ರ ಇಟ್ಟಿದ್ದೆ. ನನ್ನ ಮಗ ಇದರೊಳಗೆ ಆಟ ಆಡುವ ವಸ್ತು ಮತ್ತು ಏನೇನೋ ಕಸ ಕಡ್ಡಿ ಏನೆಲ್ಲ ಹಾಕಿ ಇಟ್ಟಿದ್ದಾನೆ. ಇದನ್ನು ಮತ್ತೆ ಕ್ಲೀನ್ ಮಾಡಬೇಕು. ಮಕ್ಕಳಿರುವ ಮನೆ ಯಾವಾಗಲೂ ಹೀಗೇ, ಬೆಳಿಗ್ಗೆ ಕ್ಲೀನ್ ಮಾಡಿದರೆ ಸಂಜೆ ಆಗುವಾಗ ಮತ್ತೆ ಅದೇ ರೀತಿ ಆಗಿರುತ್ತೆ. ಮತ್ತು ನೈಟ್ ಕೂಡ ನಾವು ಕ್ಲೀನ್ ಮಾಡಿದರೂ ಬೆಳಿಗ್ಗೆ ಮತ್ತೆ ಏನಾದರೂ ಕ್ಲೀನ್ ಮಾಡೋಕ್ಕೆ ಇದ್ದೇ ಇರುತ್ತೆ. ಹಾಗೆ ಕ್ರೇಯನ್ಸ್ ಕೂಡ ಅಷ್ಟೇ, ಇದನ್ನೆಲ್ಲ ನಾನು ಬೇರೆಯೇ ಸಪರೇಟಾಗಿ ಇಟ್ಟಿದ್ದೆ. ಅದೆಲ್ಲ ಮಿಕ್ಸ್ ಮಾಡಿ ಏನೇನೋ ಮಾಡಿ ಇಟ್ಟಿದ್ದ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಮಗನಿಗೆ ಮಳೆ ಜೋರಾಗಿ ಬಂದ ಕಾರಣ ರಜೆ ಇತ್ತು ಸ್ಕೂಲಿಗೆ. ಹಾಗೆ ಅವ ಸುಮ್ಮನೆ ಟೈಮ್ ಪಾಸಿಗೆ ಸ್ವಲ್ಪ ಹೊತ್ತು ಮೂವಿ ನೋಡಿಕೊಂಡು ಕೂತಿದ್ದಾನೆ. ಹಳೆ ಪುಸ್ತಕದ ಲಾಸ್ಟ್ ಪೇಜಲ್ಲಿ ಕೆಲವೊಂದು ಈ ರೀತಿ ಖಾಲಿ ಪೇಜ್ಗಳು ಉಳಿದಿತ್ತು. ಅದನ್ನೆಲ್ಲ ನಾನು ಈ ರೀತಿ ಟೇರ್ ಮಾಡಿ ತೆಗೆದಿಡ್ತಾ ಇದ್ದೇನೆ. ಅವನಿಗೆ ಏನಕ್ಕಾದರೂ ಯೂಸ್ ಆಗುತ್ತೆ. ಹಾಗೆಯೇ ಶಾರ್ಪ್ನರ್ ಮತ್ತು ಇರೇಸರ್ ಇದನ್ನು ಸಪ್ರೇಟಾಗಿ ನಾನು ಎತ್ತಿಡ್ತಾ ಇದ್ದೇನೆ. ಇದನ್ನು ನೋಡಿದರೆ ಅವ ಎಲ್ಲ ಸ್ಕೂಲಿಗೆ ತಗೊಂಡು ಹೋಗಿ ಅದನ್ನು ಎಲ್ಲೆಲ್ಲಿ ಹಾಕಿ ಬರ್ತಾನೆ. ಹಾಗೆ ಇವತ್ತು ಹಗಲಿಡೀ ತುಂಬ ಮಳೆ ಬರ್ತಾ ಇತ್ತು. ಒಂಥರ ಖುಷಿನೂ ಆಗ್ತದೆ ಈ ಮಳೆ ಬರುವಾಗ. ನಿಧಾನಕ್ಕೆ ಮಳೆ ಬಂದರೆ ತುಂಬ ಖುಷಿ ಅನಿಸುತ್ತೆ. ಆದರೆ ತುಂಬ ಜೋರಾಗಿ ಬರ್ತಾ ಇದ್ದರೆ ಏನೋ ಒಂಥರ ಭಯ ಅನಿಸುತ್ತೆ. ಅಂದರೆ ಎಲ್ಲಿ ಏನಾಗುತ್ತೋ, ಅಂದರೆ ಕೆಲವು ಕಡೆ ಭೂಕುಸಿತ ಎಲ್ಲ ಆಗ್ತದೆ ಅಲ್ವಾ. ಹಾಗಾಗಿ ಬೇರೆಯವರನ್ನು ನೆನೆಸುವಾಗಲೂ ಏನೋ ಒಂಥರ ಭಯ ಅನಿಸುತ್ತೆ. ಯಾರಿಗಾದರೂ ತೊಂದರೆ ಆಗ್ತದೇನೋ ಅಂತ ಭಯ ಆಗ್ತದೆ. ಅದು ಬಿಟ್ಟರೆ ಮಳೆ ಅಂದರೆ ನನಗೆ ತುಂಬಾ ಖುಷಿ. ನನಗೆ ಮಳೆಯ ಈ ಸ್ವರ ಏನಿದೆ, ಈ ಶಬ್ದ ಏನಿದೆ, ಅದನ್ನು ಕೇಳೋದಂದರೆ ತುಂಬ ಇಷ್ಟ. ನಮಗೆ ಏನಾದರೂ ಮನಸ್ಸಲ್ಲಿ ಬೇಸರ, ನೋವು ಏನಾದರೂ ಇದ್ದರೆ ನಾವು ಸೈಲೆಂಟಾಗಿ ಕೂತ್ಕೊಂಡು ಈ ಮಳೆಯನ್ನು ನೋಡ್ತಾ ಅದರ ಶಬ್ದವನ್ನು ಕೇಳ್ತಾ ಇದ್ದರೆ ನಮ್ಮ ನೋವು ಹೀಲಾಗುತ್ತೆ. ಅದೇ ರೀತಿ ಮಳೆಯ ನೀರನ್ನು ಒಂದು ಪಾತ್ರೆಯಲ್ಲಿ ಸ್ಟೋರ್ ಮಾಡಿಟ್ಟು ಅದರಿಂದ ಸ್ನಾನ ಮಾಡೋದ್ರಿಂದ ಕೂಡ ನಮ್ಮ ಏನು ನೋವಿದೆ, ನಮ್ಮ ಒಂದು ನೆಗೆಟಿವಿಟಿ ಏನಿದೆ ಅದು ಹೀಲಾಗುತ್ತೆ ಅಂತ ಹೇಳಬಹುದು. ಹಾಗೆ ಹೇಳ್ತಾರೆ ಕೂಡ. ಇದನ್ನು ನಾನು ಕೂಡ ಮಾಡಿ ನೋಡಿದ್ದೇನೆ. ಇವಾಗ ಮಳೆ ನಿಂತು ಮತ್ತೆ ಲೈಟಾಗಿ ಬಿಸಿಲು ಬಂದಿದೆ. ಸಂಜೆ ಅಮ್ಮನ ಮನೆಗೆ ಬಂದಿದ್ದೆ. ಅಲ್ಲಿ ಒಂದು ನಿಂಬೆ ಹಣ್ಣಿನ ಮರ ಇದೆ. ಮರ ಗಿಡ ಏನು ಹೇಳ್ತೇವೆ, ನಾನಂತೂ ಮರ ಅಂತೀನಿ. ಯಾಕೆಂದರೆ ಮರದ ರೀತಿ ಇದೆ. ಅದರಲ್ಲಿ ತುಂಬ ನಿಂಬೆ ಹಣ್ಣು ಆಗಿತ್ತು. ಅದನ್ನು ಇವಾಗ ತೆಗಿತಾ ಇದ್ದೇನೆ. ಹಾಗೆಯೇ ಆನ್ಲೈನಿಂದ 2 ಟೀ ಶರ್ಟ್ ತರಿಸಿದ್ದೆ. ಇದು ಟೀ ಶರ್ಟ್ ತುಂಬ ಚೆನ್ನಾಗಿದೆ, ಆದರೆ ಸ್ವಲ್ಪ ಬಟ್ಟೆ ತೆಳುವಾಗಿ ಉಂಟು. ಹಾಗೆಯೇ 2 ಪ್ಯಾಂಟ್ ಕೂಡ ಆರ್ಡರ್ ಮಾಡಿದ್ದೆ. ಪ್ಯಾಂಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಆದರೆ ಟ್ರಾನ್ಸ್ಪರೆಂಟ್. ಹಾಗಾಗಿ ಟೀ ಶರ್ಟನ್ನು ಇಟ್ಕೊಳ್ತಾ ಇದ್ದೇನೆ. ಓವರ್ ಸೈಜ್ ಟೀ ಶರ್ಟ್ ತುಂಬ ಚೆನ್ನಾಗಿದೆ. ಈ ಪ್ಯಾಂಟನ್ನು ರಿಟರ್ನ್ ಮಾಡ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಭೇಟಿಯಾಗೋಣ. ಅಲ್ಲಿವರೆಗೆ ಬಾಯ್.